ಯವ್ವ ಅವ್ವ ಯವ್ವ ಯಾಕವ ಚುಚ್ಚಿಸ್ಕೊಂಡ್ ಬಂದೇನೆ ಬಾ ಕಾಶಿ ದೊಡವ ನೋಡ್ಬೆ ಬುಗುಡಿ ಚುಚ್ಚಿಸ್ಕೊಂಡೀನಿ ಮತ್ತು ನಾನು ತಾಲೂಕು ಚುಚ್ಚಿಸ್ಕೊಂಡೀನಿ ರೊಕ್ಕ ಇದ್ದಿದ್ದಿಲ್ಲ ಬಂಗಾರದ ಇಟ್ಕೊಳಕ ಅದಕ್ಕೆ ದಾರ ಕಟ್ಕೊಂಬಂದೀನಿ ಕರೆಕ್ಟಾಗಿ ಚುಚ್ಚ ನನ್ನ ನೋಡು ಚಂದಾಗ್ಯವ ಅಲ್ಲ ನಿಮ್ಮ ತಂಗಿಯಲ್ಲಿ ಅಲ್ಲ ದಾರ ಚುಚ್ಚಿಸ್ಕೊಂಬಂದ್ರಿ ಏನು ಚಂದ ಕಾಣ್ತೈತಿ ಈಚೆ ಕಡೆ ಬಾ ಆಕೆಲ್ಲದಾಳ ಚುಚ್ಕೊಂಬಂದಿಲ್ಲ ಆಕಿ ಅಳಕತ್ತಿದ್ಲಲ್ಲ ಇಲ್ಲ ದಿನಿ ಯವ್ವ ಎಂತ ನೋವಾತು ಗೊತ್ತನು ಭಾರಿ ತಾಲೂಕು ಕಡ್ಡಿ ಅಷ್ಟೇ ಚುಚ್ಚಿಸ್ಕೊಂಬಂದೀನಿ ಬುಗುಡಿ ಚುಚ್ಚಿಸ್ಕೊಳ್ಳಿಲ್ಲ ಭಾಳ ನೋವಾತು ನಂಗೆ ಜ್ವರ ಬಂದ್ಬಿಟ್ಟವು ಬೇ ಅಯ್ಯ ನೀನ ದೊಡವ ನಂಗೆ ಗೊತ್ತಾಗತ್ತ ನಾ ಬರ್ಲಾ ಬೇ ಆತು ಹೋಗು ಬಾಯಿಲಿ ನೋಡೋಣ ತಾಲೂಕು ಕಟ್ಟಿರೋ ಚಂದ ಚುಚ್ಕೊಂಡು ಇಲ್ಲ ಚಂದಾಗೈತೆ ನೋಡ್ತೀನಿ ಬಾಯಿಲಿ ಎಂಥವು ತೊಗೊಂಡು ಬಂಗಾರದವನ್ನ ನೋಡ್ತೀನಿ ಬಾಯಿಲಿ ಅವ ಮೆಲ್ಕ ಬೇ ದೂರಿಂದ ನೋಡು ಅಯ್ಯ ಚಂದಾಗ್ಯವಲ್ಲ ಬುಗುಡಿ ಒಂದು ಚುಚ್ಚಿಸ್ಕೊಂಡ್ಬಿಡ್ಬೇಕಿಲ್ಲ ನಿನ್ನ ಇನ್ನೊಂದಿಟ್ಟು ನೋವು ಹಾಕಿತ್ತ ಮತ್ತೊಂದ್ಸರಿ ನೋವು ಅನ್ಭವಿಸ್ತೇನೆ ಹೆಂಗೂ ಒಮ್ಮೆ ನೋವು ಆಗಿತ್ತ ಎರಡು ಕಡೆ ಚುಚ್ಕೊಂಡ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು ಏನು ಮಳ್ಳು ಹುಡುಗಿದೆಯಾ ಬಿಡ ನೀನು ಒಲ್ಲೆವಯ್ಯವ್ವ ಕೆಟ್ಟ ನೋವಾತು ಎಂಥ ನೋವಾತು ಅಂದ್ರೆ ಕಿವಿ ಈಗೂ ಚೊಟ್ಟ ಚೊಟ ಚೊಟ ಅನ್ನತ್ತ ಒಂದು ಕೂದಲು ಬಂದು ಅಲ್ಲಿ ಕುತ್ಕೊಂಡ್ರು ಜೀವ ಹೋದಂಗೆ ಆಗುತ್ತ ಒಲ್ಲೆವಯ್ಯವ್ವ ನಾನಂತರ ಬುಗುಡಿ ಚುಚ್ಚಿಕೊಳಕ್ಕೆ ಒಲ್ಲೆ ಏನದಿ ನೀನು ಆಕೆ ನೋಡು ದಾರಲ್ಲಿ ಚುಚ್ಚಿಕೊಂಡು ಹೆಂಗೆ ಒಂಚೂರು ಆಕೆ ಮಕದಾಗ ನೋವಿತ್ತನ ಯವ್ವ ಅವ ಕಚ್ಚನ ಚುಚ್ಚಿದ ಒಂದಿಷ್ಟು ಕಮಕ್ ಅನ್ಲಿಲ್ಲ ಹಿಂಗೆ ಕೂತಿದ್ಲು ಆಕಿ ಬರೀ ಅದ ಯೋಚನೆ ಮಾಡತ್ತಿದ್ಲು ಮ್ಯಾಗ ಬುಗುಡಿ ಬಂಗಾರದ ಇಟ್ಕೋಬೇಕು ಇಲ್ಲಿ ಬಂಗಾರದ ಇಟ್ಕೋಬೇಕು ಮದುವೆಯಾಗ ಇಟ್ಕೋತೀನಿ ಇವಾಗ ಅಂಕ್ರು ಅದನ್ನು ಚುಚ್ಚ್ರಿ ಬರೀ ಇದನ್ನ ಹೇಳ್ತಿದ್ಲು ಒಂಚೂರು ನೋವಾಗಿಲ್ಲಕಿಗೆ ನಗಕ್ಕೊತ್ತಿದ್ಲು ಗೊತ್ತನು ಆ ದಾರನ್ನ ತೋರಿಸ್ತಾಳ ಎಷ್ಟು ಚಂದಾಗಿತ್ತು ನೋಡು ಅಂತಾಳ ಇನ್ನು ಬಂಗಾರದ ಏನ್ರ ನನ್ನ ಹಂಗೆ ಇಟ್ಕೊಂಡ್ ಬಂದಿದ್ರ ಇನ್ನು ಎಷ್ಟು ಡೋಲ್ ಮಾಡ್ತಿದ್ಲ ಇನ್ನು ಡೋಲಿ ಗನ ಆಸೈತಿಕಿ ಹೆಣ್ಮಗಳಿಗೆ ಇನ್ನ ಪುಣ್ಯ ಏನ ಅಂತಾರಲ್ಲ ನಿನಗೆ ಗಂಟು ಬಿದ್ದಿಲ್ಲ ನನಗೆ ಕೊಡಿಸ್ ಬಂಗಾರದು ಅಂತಂದು ಅಲ್ಲ ಚುಚ್ಚಿಸ್ಕೊಂಡ್ರ ಅಕ್ಷರ ತಗೊಳಕ್ಕೆ ಕೇತ್ರ 5 ರೂಪಾಯಿ ಇದ್ದಿದ್ದಿಲ್ಲ ಹಂಗೆ ಬಂದಾಳ ಬರಿಗೈ ಬಿಚ್ಕೆ ಅಂತ ಅದನ್ನ ನಾನು ಕೊಟ್ಟೀನಿ ನಾನೇನ್ರ ಚುಚ್ಕೊಂತೀನಿ ನೋಡಿ ಎಮ್ನಕ್ಕ ನೀವು ಚುಚ್ಕೊಂಡಿದ್ದು ಆಕೇನು ಖುಷಿಯಿಂದ ತಾಲೂಕು ಕಡ್ಡಿನೂ ಚುಚ್ಕೊಂಡು ಬುಗುಡಿ ಕಡ್ಡಿನೂ ಬಂಗಾರ ಚುಚ್ಕೊಂಡು ಕೂದಲ ಹರ್ಷಾಡ್ಕಂತ ಬರ್ತಿದ್ಲು ಯಾವಾಗ ಹೋಗ್ಲಿ ಬಾಬೆ ನಂಗೆ ಭಾಳ ನೋವಾಗೈತಿ ಚಿಮ್ನೆನಿ ಬಿಡ್ಬಾ ಕಿವಿಗೆ ನಡಿ ಅಲ್ಲಿ ಹೊರಗೆ ನಡಿ ಹೊರಗೆ ಚಿಮ್ನೆಣ್ಣೆ ಐತಿ ಬಿಡ್ತೀನಿ ಗುಣ್ಯದಾಗ ಐತಿ 1-2 ಹನಿ ಬಿಟ್ಟನೆ ಅಂದ್ರೆ ನೋವು ಸಾಯ್ತೈತಿ 2 ದಿನದಾಗ ಆರಾಮಾಗುತ್ತೆ ಏನಾಗೋದಿಲ್ಲ ಅಳಬೇಡ ಸುಮ್ಮನೆ ಎಂಥ ಮಬ್ಬಡ ಅಲ್ಲಿವರೆಗೂ ಹೋಗಿ ಬುಗುಡಿ ಚುಚ್ಕೊಳ್ಳಾರ ಬಂದು ನಾಳೆ ಮದುವೆಯಾಗ ಬುಗುಡಿನ ಬೇಕು ಹೇಳೋದ್ರೆ ಅರ್ಥ ಮಾಡ್ಕೊಳ್ಳಲ್ಲ ಏನಿಲ್ಲ ಹುಡುಗಿ ನೀನು ಗನ ಮಂಡ ನೋಡಾಕಿ ಹೆಂಗೆ ಚುಚ್ಚಿಸ್ಕೊಂಬಂದಾಳ ನಿನ್ನ ಬಂದೆ ಬಾಬಾ ಚುಚ್ಚಿಸ್ಕೊಂಡೆ ಯವ್ವ ಚುಚ್ಚಿಸ್ಕೊಂಡೆ ನೋಡು ಹೆಂಗಾಗೈತಿ ಚಂದಾಗೈತಾ ಏನ ಬಂಗಾರದ್ದು ಅದು ಕುಂತು ಅಂದ್ರೆ ಅದ್ರದ್ದು ಇದ ಬೇರೆ ಗತ್ತ ಬೇರೆ ಬಂಗಾರದ್ದು ಇರ್ಲಿ ಬಿಡು ಆಕೇನು ಮಾಡಿದ್ಲು ಕಾಶವ ಆಕೇನು 2 ಕಿವಿ ಚುಚ್ಚಿಸ್ಕೊಂಡು ಬುಗುಡಿನ ಚುಚ್ಚಿಸ್ಕೊಂಡ್ಲನು ತಾಲೂಕು ಚುಚ್ಚಿಸ್ಕೊಂಡು ಇಲ್ಲ ಬೇ ಆಕಿ ಬುಗುಡಿ ಚುಚ್ಚಿಸ್ಕೊಳ್ಳಿಲ್ಲ ಬರೀ ತಾಲೂಕು ಅಷ್ಟೇ ಚುಚ್ಚಿಸ್ಕೊಂಡ್ಲು ಅದಕ್ಕೂ ಎಷ್ಟು ಬೊಂಬಾಟ ಮಾಡಿದ್ಲಂತೀರಿ ಯವ್ವ ಆಕಿನ ಹಿಡಿಯೋಕೆ ಆಗಲಿಲ್ಲ ನಮ್ಗೆಲ್ರಿಗೂ ಸಾಕಾಗಿ ನಾನು ಕೊನೆಗೆ ಚುಚ್ಚಿಸ್ಕೊಂಡು ಎದ್ದು ಬಂದ್ಬಿಟ್ಟೆ ಬಡ ಆತಾಳ ನಾಳೆ ಜಂಪರು ಸೀರೆ ತಯಾರೈತಿಲ್ಲವ ಬರ್ತಾರಂತ ನೋಡಕ್ಕ ಮತ್ತು ತಯಾರಿದ್ ಬಿಡ ತಾಯಿ ಯವ್ವ ಎಲ್ಲ ತಯಾರಾಗೈತಾಳ ಯಕ್ಕ ದೊಡವ ಬಾಬೆ ಒಳಗ್ ಬಾ ಏನಿಲ್ಲವ ಆಕಿಗೆ ಜ್ವರ ಜೋರು ಬಂದವು ಭಾಳ ಮಾಡಿ ನೆದರಾಗಿರ್ಬೇಕು ಅದಕ್ಕೆ ಒಂದಿಟ್ಟು ನೆದರು ತೆಗಿತಾಳ ನಾ ಅಕ್ಕಂತ ಬಂದೆ ನಾ ತೆಗೆದ್ರೆ ಆಕಿಗೆ ಇಳಿಯೋದೇ ಇಲ್ಲ ಅಕ್ಕ ಚಂದ ತೆಗಿತಾಳೆ ನೆದರು ಅದಕ್ಕೆ ಕರ್ಕೊಂಡು ಹೋಗಿ ಬಂದೆ ಅಯ್ಯೋ ಆಟ ಚುಚ್ಚಿಸ್ಕೊಳಕ್ಕಿಲ್ಲ ಜ್ವರ ಬಂದ್ವಾ ಭಾಳ ಸೂಕ್ಷ್ಮ ಐತವ ನಮ್ಮ ಕಾಶವ್ ಘನ ಸೂಕ್ಷ್ಮಿ ಈಕಿ ನೋಡು ಯಮ್ನವ್ ಹೆಂಗೆ ನಿಂತಾಳ ಚುಚ್ಚಿಸ್ಕೊಳ್ಳಿಲ್ಲ ಅಂತಲ್ಲ ಬುಗುಡಿನ ನೋಡ ಯಕ್ಕ ಅಲ್ಲಿವರೆಗೂ ಹಾಗ ಬಂದೈತೆ ಮಬ್ಬು ಏನು ಮಾಡೋಕ್ಕಾಗಲ್ಲ ಭಾರ ಯವ ಯಕ್ಕ ಆಕಿಗೆ ಭಾಳ ಅಂದ್ರೆ ಭಾಳ ಜ್ವರ ಬಂದವು ಒಂದಿಟ್ಟು ನೆದ್ರ ತೆಗೆದು ಇದು ಸುಡ್ತೀಯಲ್ಲ ಸುಡ್ಬಾ ಆರಾಮಕ್ಕಳ ಒಲಿ ಮ್ಯಾಗ ಅನ್ನ ಇಟ್ಟಿನಿ ಅವ ಆಕಿ ಪಾಪ ಈಗ ಬಂದಾಳ ಚುಚ್ಚಿಸ್ಕೊಂಡು ಅನ್ನ ಇಡೀವಿ ಬರ್ತೀನಿ ಹೋಗಿರಿ ಹ್ಞೂನವ ಲಘು ಬಂದ್ಬಿಡ ಒಲಿ ಮೇಲೆ ಅನ್ನ ಇಟ್ಟೀನಿ ಇಳಿವು ಕಾಸೆ ನೀವು ಒಂದಿಟ್ಟು ಅಡ್ಡಾಗಿ ಎದ್ದು ಏನರ ಒಂದಿಟ್ಟು ಕೆಲಸ ಬಕ್ಷಿ ಮಾಡವ ಕಿವಿ ಭಾಳ ನೋವದ್ವನ ಇಲ್ಲವ ಅಷ್ಟೇನು ನೋವಾಗಿಲ್ಲ ಬಾ ಹೋಗು ಇಲ್ಲ ಅಂದ್ರೆ ಇನ್ನೊಂದ್ಸರಿ ಬರ್ತಾಳ ಮತ್ತ ದೊಡ್ಡವ ಹೋಗು ಆತಾಳ ಹೋಗಿ ಬರ್ತೀನಿ ಮೆಲ್ಲು ಸೀರೆ ಸವಿಗಾನ
ಮರುದಿನ ಬೆಳಗ್ಗೆ. ತಯಾರಾಗೇನಾ ಹುಡುಗಿ? ಹ್ಞೂ ಯವ್ವ ತಯಾರಾಗೀನಿ. ಅಯ್ಯಯ್ಯ ಇದು ಸೀರೆ ಉಟ್ಕೊಂಡಿಲ್ಲ ಹುಡುಗಿ, ಅದು ಹಸಿರು ಕಲರ್ ಐತಲ್ಲ ಅದು ಉಟ್ಕೊ ಹೋಗು. ಯವ್ವ ಅದಕ್ಕೆ ಒಂದ ಅಂತದ್ದು ಜಂಪರ್ ಯಾವ ಇಲ್ಲಿ ಬಿಡಬೆ, ಬಿಳಿಯೋದು ಇಲ್ಲ ಕರಿಯೋದು ಇಲ್ಲ, ನನ್ನ ಹತ್ರ ಇರೋದು ನೀಲಿದು, ಅದು ಹಸ್ರದ್ದು ಹಾಕಿ ಇರೋವಕ್ಕ ಕೊಡಲಿಲ್ಲ ಹೊಲದು. ನನಗೆ ಅವಸರ ಮಾಡಿದ್ರೆ ಆಗೋದಿಲ್ಲವ, ನನಗೂ ಹುಡುಗ ಐತಿ ಅಳತ್ತ ಅಂದ್ಲು. ಇದಿರ್ಲಿ ಬಿಡು ಏನಾಗಿಲ್ಲ, ಇದು ಚಂದ ಐತಲ್ಲ. ಆತು ಬಿಡು, ಅದು ಕರೆನ ಐತಿ. ಇದ್ದಂಗೆ ನೋಡಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಬಿಡ್ವಲ್ರಕ್ಕ. ಸಾವುಕಾರ ಮನೆ ಸಂಬಂಧ ನನಗೂ ಇದು ಡಬ ಡಬನ ಅನ್ನತ್ತವ. ಅಲ್ವೇ ಅವ್ವ, ಅವರು ಯಾರು ಹೆಂಗಂತ ಹೆಂಗೆ ಗೊತ್ತಾಗತ್ತೆ? ಕರ್ಕೊಂಬರಕ್ಕೆ ಯಾರು ಹೋಗ್ಯಾರ? ನಿಮ್ಮ ಅಣ್ಣನ ಕಳಿಸೀನಿ, ಅವ್ರು ಇಳಿದ ಕುಳ್ಳನ ಬಸ್ ಇಳಿದ ಕುಳ್ಳನ ಗೊತ್ತಾಗತ್ತಲ್ಲ ಯಾರು ಹೆಂಗೆ ಹೂವು ತೊಗೊಂಡು ಹಿಡ್ಕೊಂಡು ಚೀಲ್ದಾಗ ಬರ್ತಿರ್ತಾರೆ, ಬಾಳೆಹಣ್ಣು ಅದು ಗೊತ್ತಾಗಲಿಲ್ಲ ಅಂದ್ರೆ ಅವ್ರು ಯಾರನ್ನಾರು ಕೇಳ್ತಿರ್ತಾರೆ, ಇಲ್ಲಿ ಲಕ್ಷ್ಮಪ್ಪುರದವ್ರ ಮನೆ ಯಾರ್ದು ಏನು ಅಂದ್ರೆ ನಿಮ್ಮ ಅಣ್ಣ ಹಿಂಗ್ರಿ ನಾನು ಬಂದೀನಿ ಅಂತ ಬರ್ತಾನೆ. ಅವ ಹೇಳಿ ಕಳಿಸಿದ್ನಲ್ಲ ಬಸ್ ಸ್ಟ್ಯಾಂಡ್ನಾಗ ಇರ್ರಿ ಇಟ್ಟತ್ತಿಗೆ ಅಂತಂದು, ಮತ್ತು ಹೋಗದ ನಿಮ್ಮ ಅಣ್ಣ. ಅವ್ರೀಗ 11ಕ್ಕೆ ಬರ್ತೀನಿ ಅಂದಾರ, 10ವರೆಗೆ ಹೋಗಿ ನಿಂತತ್ತಿ ಮಣ್ಣ ಹೆಚ್ಚು ಕಮ್ಮಿ. ಮತ್ತು ಆ ಬಸ್ ಬಂದ ಕೂಡ ಕರ್ಕೊಂಬರ್ತಾನೆ ಆಟ, ಮತ್ತೇನೈತಿ? ಆತಾತು ಬಂದ್ಗಿಂದರ ಒಳಗೆ ಹೋಗ್ನಿ. ಯವ್ವ ತಯಾರದಳಿಲಕ್ಕಿ ಬಂದ್ರು ಬೀಗ್ರು. ತಯಾರದಾಳ. ಬರ್ರಿ ಅಪ್ಪರ ಬರ್ರಿ ತಮ್ಮರ. ನಮಸ್ಕಾರ ರೀ. ನಮಸ್ಕಾರ ರೀ ಮರ. ಬರ್ರಿ ಸೌಕರ್ಯ ಬರ್ರಿ ಈ ಕಡೆ ಬರ್ರಿ, ಒಳ ಬರ್ರಿ. ಆರಾಮದಾರಿ ಮನೆಗೆಲ್ಲರ? ಹೆಣ್ಮಕ್ಳು ಯಾರು ಬರಲಿಲ್ಲನ್ರಿ? ಇಲ್ರಿ, ನಮ್ಮ ಮನೆಯವರು ಇಲ್ಲ, ಅವ್ರು ತೀರ್ಕೊಂಡು ಮತ್ತು ಈಗಾಗಲೇ 6 ತಿಂಗಳಾಗೈತಿ. ವರ್ಷ ತುಂಬತ್ಲಿಗೆ ನಾವೀಗ ಮದುವೆ ಮಾಡ್ಬೇಕ್ರಿ. ಮತ್ತು ಮಗಂದು ಒಬ್ಬನ ಮಗ ಮತ್ತು ಮಾಡಬೇಕಂತನ ಈಗ ಪಣ ತೊಟ್ಟು ಹುಡ್ಕಕತ್ತಿದ್ವಿ ಕನ್ಯೆ. ಮತ್ತು ಗುಂಡವಕ್ಕಗ ಮೈಯಾಗ ಆರಾಮಿಲ್ಲಂತ್ರಿ, ಹಾಗಾಗಿ ಆಕಿ ಬರಲಿಲ್ಲ. ಮತ್ತು ಆಕೆ ಬಂದಿದ್ಲ ಅಂದಿದ್ರೆ ನನಗೇನು ತೊಂದ್ರೆ ಇರ್ತಿದ್ದಿಲ್ಲ ಹೆಣ್ಮಕ್ಳು. ಹಾಗಾಗಿ ನಾನು ನನ್ನ ಮಗ ಆಟ ಬಂದ್ವಿ. ಗುಂಡವಕ್ಕ ಬಂದಿದ್ರೆ ಚಲೋ ಇತ್ತು. ಮತ್ತು ಹ್ಞೂ ರೀ, ಬೇರೆದವ್ರಿಗೆ ಹೇಳಿ ಕಳಿಸಿದ್ಲ, ಹಿಂಗವ ನೋಡಕ್ಕೆ ಬರ್ತಾರ ಸೋಮ್ನ ಸಾವುಕಾರ ಅಂತಂದು ಹೇಳಿದ್ಲು. ನಮಗೂ ಹೇಳಿದ್ಲಲ್ಲ ಒಮ್ಮಕ್ಳೇ, ನಾವು ಗಾಬರಿಸಿ ಬಿಟ್ಟಿದ್ವಿ. ಚಲೋ ಆತ. ಆರಾಮಲ್ರಿ? ಎಲ್ಲ ಆರಾಮಾಗಿ ಬಂದ್ರಲ್ಲ? ಹ್ಞೂ ರೀ, ಎಲ್ಲ ಆರಾಮಾಗಿ ಬಂದ್ವಿ. ಏನು ಕಷ್ಟ ಆಗಲಿಲ್ಲ. ಬರತ್ಲಿಗೆನ ನಿಮ್ಮ ಮಗ ನಿಂತಿದ್ದೆ ರೀ ಬಸ್ ಸ್ಟ್ಯಾಂಡ್ನಾಗ, ಬಸ್ ಇಳಿಯತ್ಲಿಗೆನ. ನಾನು ಹಂಗೆ ಇಳಿಯತ್ಲಿಗೆನ ಅವ್ರ ಕೇಳಿದ್ರು, ಹಿಂಗೆ ಲಕ್ಷ್ಮಪ್ಪುರದವ್ರ ಮನೆಗೆ ಬಂದಿರೇನೋ ಅಂದ್ರೆ. ಹ್ಞೂ ರೀ ಹಿಂಗೆ ಅಂದೆ. ಹಂಗಂದ್ರೆ ಬರ್ರಿ ನಾನು ಅವ್ರ ಅಣ್ಣ ಅಂತಂದು ಕರ್ಕೊಂಡ ಬಂದರು. ಗುಂಡವಕ್ಕನ ಹೆಸರು ಹೇಳತ್ಲಿಗೆ ನನಗೂ ಗೊತ್ತಾಗೇ ಬಿಡುತ್ತೆ. ಸಣ್ಣ ಊರಲ್ರಿ, ಗೊತ್ತಾಗ್ಬಿಡ್ತೈತಿ. ಹೌದ್ರಿ. ಅಮ್ಮರ ಬೇಸರ ಮಾಡ್ಕೋಬೇಡ್ರಿ, ಹುಡುಗಿನ ಪಟ್ಟಂತ ಕರ್ಸ್ಬಿಡ್ರಿ, ನಾವು ನೋಡಿ ಮುಂದೆ ಹೋಗೋದೈತಿ. ಯಾಕಂದ್ರೆ ಒಂದ ಕನ್ನೆ ನೋಡಕ್ಕೆ ನಾವು ಬರೋಕ್ಕಾಗಲ್ಲ ನೋಡ್ರಿ. ಈ ಕಡೆಗೆ ಒಂದು 3-4 ಕನ್ನೆ ನೋಡಕತ್ತೀವಿ. ಆಗಲ್ರಿ, ಯಾಕಾಗ್ಲಿ ಕರಿತೀನಿ. ಮತ್ತು ಮೊದ್ಲು ಒಂದಿಟ್ಟು ಚಾ ಅವಲಕ್ಕಿ ಇಲ್ರಿ ತೊಗೊಂತೀವಂತ ಮೊದ್ಲು ಹುಡುಗಿನ ಕರೆದು ಬಿಡ್ರಿ. ಮತ್ತು ಉಡಿ ತುಂಬಕ್ಕೆ ಯಾರನ್ನಾರು ಮುತ್ತೈದ್ರನ್ನ ಕರಿಲ್ಲನ್ರಿ? ನಾನು ತುಂಬಕ್ಕೆ ಬರೋದಿಲ್ಲ. ಇಲ್ಲಿಲ್ರಿ, ಈಗ ಉಡಿ ತುಂಬಕ್ಕೆ ಬರೋದಿಲ್ಲ ಅಂತ್ರಿ. ಅದಕ್ಕೆ ನಾವು ಉಡಿ ತುಂಬೋದಿಲ್ಲ. ಈಗ ವರ್ಷ ಆಗೋವರೆಗೂ ನಾವೇನು ಕಾರ್ಯ ಮಾಡೋದಿಲ್ಲ, ಹಾಗಾಗಿ ಉಡಿ ತುಂಬೋದು ಇಲ್ಲ. ಒಮ್ಮಕ್ಳೇನ ನಾವು ಮದುವೆ ನಿಶ್ಚಯ ಮಾಡಿ ಗೊತ್ತು ಮಾಡಿದ್ಮ್ಯಾಗ ನಾವು ಮುಂದಲ್ದ ಮಾತು ಹುಡುಗಿ ಕರಿ ನೋಡೋಣ. ಆತೆ, ಹಂಗಾಗಲಿ. ಯಮುನಾ ಬಾ. ನಮ್ಮ ಗುಂಡವಕ್ಕಿದ್ದಿದ್ರೆ ಹೆಸರು ಕೇಳ್ತಿದ್ಲ. ಈಗ ಮತ್ತೆ ಬಿಡುಗಡಿಲ್ಲ, ನಾನಾ ಕೇಳ್ತೀನಿ. ಏನವ ತಂಗಿ ನಿನ್ನ ಹೆಸರು? ಯಮುನಾ ರೀ. ಚಲೋ ಆತ. ಏನವ ಏಟ್ರ ಸಾಲಿ ಪಾಲಿ ಕಲ್ತಿಯೇನ? ಇಲ್ರಿ, ಯಾನತ್ತಿ ಓದಿನಷ್ಟ ರೀ. ಇರ್ಲಿ ಬಿಡು. ಈಗ ಹೆಣ್ಮಕ್ಳು ಓದೋಕ್ಕಿಂತ ಚಂದಾಗ ಎಲ್ಲ ಹಾಡು ಹಸಿ ಅಡಿಗೆ ಪಡಿಗೆ ಕಲ್ತಿರಿದ್ರ ಅದ ಮುಖ್ಯವ. ಈಗ ಬಾಳೆ ಮಾಡ್ಕೊಂಡು ತಿನ್ನಕ ಅದು ಬೇಕು. ಉದ್ದಗ ಓದಿ ಏನು ಮಾಡೋದೈತಿ? ಏನು ಮಾಡೋದಿಲ್ಲ. ಆತಾಳ, ನೀವು ಹೋಗುತ್ತಾಯಿ ಒಳಗೆ ಹೋಗು. ನೀವು ಹೋಗು. ಏನಪ್ಪ ರಮಣ್ಣ ಏನಂತಿದೆ? ಅಪ್ಪ ನೀವು ಹೆಂಗಂತೀರಿ ಹಂಗೆ. ಹುಡುಗಿ ಅಂಕರು ಚಂದದಾಳ. ಈಗ ನಾನು ನೋಡಿದ್ದು ಎಲ್ಲ ಕನ್ನೆಕ್ಕಿಂತ ಈ ಕನ್ನೆ ಬೇಷ್ ಐತಿ. ಮತ್ತು ಆತು ಬೇಷ್ ಐತಿ. ಆದ್ರೆ ಮತ್ತು ತೊಗೊಳಕ್ಕೆ ಅವ್ರ ಕೈಲಿ ಏನು ಇಲ್ಲ ಅನ್ಸುತ್ತೆ. ನೋಡ್ರಿ ಮನೆ ಹೇಗೈತಿ ನೋಡಪ್ಪ, ನೀನು ಹೆಂಗಂತಿ ಹಂಗೆ. ಅಕ್ಕರ ನಾವು ಹಂಗೇನ್ರಿ ಇತ್ತಂದ್ರೆ ಹೇಳಿ ಕಳಿಸ್ತೀವಿ ರೀ. ಬರ್ತೀವಿ, ನಮ್ಗೆ ತಡ ಆಗತ್ತಾ. ನಮಸ್ಕಾರ. ಅಲ್ರಿ, ಒಂದಿಟ್ಟು ಅವಲಕ್ಕಿ ಮಾಡಿದ್ದೆ, ಒಂದಿಟ್ಟು ಅವಲಕ್ಕಿ ತಗೊಂಡಿದ್ರೆ ಚಲೋ ಇತ್ತು. ಇರ್ಲಿ ಮತ್ತು ಹಂಗೇನ್ರ ಗೊತ್ತಾತಂದ್ರೆ ನಮ್ಮದು ನಿಮ್ಮದು ಬಾಂಧವ್ಯ ಮುಂದುವರಿತಂದ್ರೆ ಐತಲ್ರಿ, ತಿನ್ನಕ್ಕೆ ಉಣ್ಣಕ್ಕೆ ಬರೋದು ಐತಿ. ಬರ್ತೀವಿ ರೀ. ಬರ್ತೀವಿ ರಮ್ಮರ. ನಮಸ್ಕಾರ ರೀ. ಹ್ಞೂ ರೀ, ನಮಸ್ಕಾರ. ಹೋಗ್ಬರ್ರಿ.
ಯವ್ವ ಏನಂದ್ರಿ ಬೇ ಹೋದ್ರನ್ನ ಅಲ್ಲಿಗೆ